ಹರಿಬದಲಿ ತನ್ನ ಖಿಳ ವಸ್ತೂತ್ಕರವ ಮರಳಿಚುವನು ಮಹೀಪತಿ. ಕಿರಿಯ ತಮ್ಮನ ಒಡ್ಡಿದನು ಮಾದ್ರಿ ಕುಮಾರಕನ. ಅರಸುದಾಯವೇ ಬಾ ಜಯಾಂಗದ ಸಿರಿಯೇ ಬಾ. ಕುರುರಾಯ ರಾಜೋತ್ಕರದ ಸಿದ್ಧಿಯೇ ಬಾಯನುತ ಘರ್ಜಿಸಿದನ ಶಕುನಿ. ಏನ ಬಣ್ಣಿಸುವೆನು ವಿಕಾರಿಗಳೇನ ನೆನೆಯರು ಕಪಟ ವಿಧದಲ್ಲಿ ಮಾನನಿಧಿ ತಾಸೋತನನುಜದ್ವಯ ಮಹಾಧನವಾ. ಗ್ಲಾನಿ ಚಿತ್ತದೊಳಿಲ್ಲಲೇ ಸುಮನೋನುರಾಗವೇ. ಭೀಮ ಪಾರ್ಥರು ತಾನಿದೊಮ್ಮಿಗೆ ಬದುಕಿದರು ಬಳಿಕೆಂದನ ಶಕುನಿ. ಭೇದ ಮಂತ್ರವ ಮಾಡಿ ನಮ್ಮನು ಭೇದಿಸುವ ಗಡ ಸುಬಲ ಸುತನ ಕಟೀದುರಾತ್ಮನ ನೋಡಿರೈ ಸಭ್ಯರು ಶಿವಾಯನುತ. ಆದುರಾಗ್ರಹಿ ಲೋಕ ಜನ ಪರಿವಾದ ಪದ ನಿರ್ಭೀತ ನಕ್ಷ ವಿನೋದ ಕರ್ದಮ ಮಗ್ನನೊಡ್ಡಿದನ ಧನಂಜಯನ. ಎಲೆ ಧನಂಜಯ ನಿನ್ನ ನೊಡ್ಡಿದ ಛಲಿ ಯುಧಿಷ್ಠಿರನಿಲ್ಲಿ ಸೋತರೆ ಬಳಿಕ ನಿನ್ನನೇ ಮಾರಿದನಲ ಕೌರವೇಂದ್ರನಿಗೆ. ತಿಳಿದು ಭೀಮಾರ್ಜುನರು ನೀವು ನಿಮ್ಮೊಳಗೆ ಬಲಿದಿಹುದೆನಲು ಕತಿಯಲಿ ಮುಳಿದು ಬೈದರು ಭೀಮ ಪಾರ್ಥರು ಜರಿದು ಸೌಬಲನ. ಶಕುನಿಯು ದಾಳಗಳನ್ನು ಕಟೆದು ಈ ಹಲಗೆಯಲ್ಲಿ ತಾನು ಸೋತ ಎಲ್ಲವನ್ನೂ ರಾಜನು ಗೆಲ್ಲುತ್ತಾನಂತೆ. ಕಿರಿಯ ತಮ್ಮನನ್ನು ಒಡ್ಡಿದ್ದಾನೆ. ನನ್ನ ರಾಜ ಗರವೇ ಬಾ, ಜಯಲಕ್ಷ್ಮಿ ಎಂಬ ಕೌರವನ ಉನ್ನತಿಯ ಸಿದ್ಧಿಯೇ ಬಾ ಎಂದು ಗರ್ಜಿಸಿದನು. ಜನಮೇಜಯನೇ, ನಾನು ಏನೆಂದು ಮುಂದಿನ ಕಥೆಯನ್ನು ಹೇಳಲಿ? ಮೋಸ ಮಾಡುವ ಎಂತೆಂತಹ ವಿಧಾನಗಳನ್ನು ವಿಕೃತಿ ಸ್ವಭಾವದ ವ್ಯಕ್ತಿಗಳು ನೆನೆಯುವುದಿಲ್ಲ. ಯುಧಿಷ್ಠಿರನು ಇಬ್ಬರು ತಮ್ಮಂದಿರೆಂಬ ಮಹಾಧನವನ್ನು ಸೋತನು. ಶಕುನಿಯು ಧರ್ಮಜ ಚಿಂತಿಸುತ್ತಿಲ್ಲ ತಾನೆ? ಸಂತೋಷವಾಗಿರುವೆಯಾ? ಸದ್ಯ ಭೀಮಾರ್ಜುನರು ಬದುಕಿ ಉಳಿದುಕೊಂಡರು ಎಂದು ಹಂಗಿಸಿದನು. ದ್ಯೂತದ ದುರಾಗ್ರಹವ ಅಡವಿಸಿದವನು, ಲೋಕವು ಏನಂದೀತೆಂಬ ವಿಷಯಕ್ಕೆ ಭಯವಿಲ್ಲದವನು, ದಾಳಗಳ ಆಟದ ವಿನೋದವೆಂಬ ಕಪ್ಪು ಕೆಸರಿನಲ್ಲಿ ಮುಳುಗಿದವನೂ ಆದ ಧರ್ಮಜನು ಭೇದೋಪಾಯದಿಂದ ನಮ್ಮನ್ನು ಛಿದ್ರಿಸಬೇಕೆಂದು ಈ ಶಕುನಿಯು ಬಗೆದಿರುವೆನಲ್ಲವೇ? ಸಭೆಯಲ್ಲಿರುವ ಸಭ್ಯರೇ, ಅಯ್ಯೋ ಈ ದುರಾತ್ಮನನ್ನು ನೋಡಿರಿ ಎನ್ನುತ್ತಾ ಅರ್ಜುನನನ್ನು ಮುಂದಿನ ಆಟಕ್ಕೆ ಪಣವಾಗಿ ಒಡ್ಡಿದನು. ಶಕುನಿಯು, ನಿಮ್ಮ ಅಣ್ಣನು ಅರ್ಜುನ ನಿನ್ನನ್ನು ಪಣವಾಗಿ ಒಡ್ಡಿದ್ದಾನೆ. ಅವನು ಸೋತರೆ ನಿನ್ನನ್ನು ಕೌರವನಿಗೆ ಮಾರಿದ ಹಾಗೆ. ಇದನ್ನು ತಿಳಿದುಕೊಂಡು ನೀವು ಭೀಮಾರ್ಜುನರು ಜೀವವನ್ನು ಗಟ್ಟಿ ಮಾಡಿಕೊಳ್ಳಿ ಎನ್ನಲು ಅವರಿಬ್ಬರೂ ಕೋಪದಿಂದ ಶಕುನಿಯನ್ನು ಜರೆದು ಬೈದರು.